ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಹೋಗ್ತಾ ಇದ್ದೀವಿ ಕಲ್ಲಳ್ಳಿ ಭೂವರಾಹ ಟೆಂಪಲ್. ಬನ್ನಿ ಹೋಗೋಣ. ನಾವು ಹೀಗೆ ಬಂದ್ರೆ KRS ಸಿಗುತ್ತೆ ನಿಮ್ಗೆ. ಈ ಕಡೆ ನೋಡಿದ್ರೆ KRS ಸಂತೆಮಾಳ ನೋಡ್ಬೋದು ಎಲ್ಲಾರು. ಸ್ಟ್ರೈಟ್ ಬಂದು KRS ಸರ್ಕಲ್ ಇದೆ. KRS ಸರ್ಕಲ್ ಇಂದ ಲೆಫ್ಟ್ ಏನಾರು ಹೋದ್ರೆ ಅಲ್ಲಿ ಡ್ಯಾಮ್ ಹತ್ರ ಹೋಗ್ತೀವಿ ನಾವು. KRS ಡ್ಯಾಮ್ ಹತ್ರ ಸರ್ಕಲ್ ಇಂದ ಮುಂದೆ ಬಂದು ಮುಂದೆ ಬಂದ್ರೆ ನಮ್ಗೆ ಒಂದು ಟೋಲ್ ಸಿಗುತ್ತೆ. ಟೋಲ್ ಲೋಕಲ್ ಅವ್ರು ಯಾರು ಇಲ್ಲಿ ಟೋಲ್ಗೆ ಅಮೌಂಟ್ ಕಟ್ಟಲ್ಲ. ಹೊರಗಡೆಯಿಂದ ಬಂದ್ರೆ ಇಲ್ಲಿ ಟೋಲ್ಗೆ ಅಮೌಂಟ್ ಕಟ್ಟಬೇಕು. ಮುಂದೆ ಬಂದ್ರೆ ಟ್ರೋಲ್ ಇಂದ ಮುಂದೆ ಬಂದ್ರೆ ನಮ್ಗೆ KRS ಡ್ಯಾಮ್ ಆಪೋಸಿಟ್ ಒಂದು ಸೇತುವೆ ಇದೆ. ಆ ಸೇತುವೆ ಮೇಲೆ ಈಗ ನಾವು ಹೋಗ್ತಾ ಇರೋದು. ಬನ್ನಿ ಹೋಗೋಣ. ಭೂವರಾಹ ಸ್ವಾಮಿ ಕಲ್ಲಳ್ಳಿ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದೀಗ. ಆಕ್ಚುಲಿ ನೋಡ್ಬೋದು ಇಲ್ಲಿ ಬೋರ್ಡ್ ಇದೆ. 21 ಕಿಲೋಮೀಟರ್ ಇದೆ ಕಲ್ಲಳ್ಳಿ ಭೂವರಾಹ ಸ್ವಾಮಿ ಟೆಂಪಲ್ಗೆ. ಇಲ್ಲಿಂದ ನಾವು ಲೆಫ್ಟ್ ಸೈಡ್ ಹೋದ್ರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗ್ತೀವಿ. ಅದೇ ಸ್ಟ್ರೈಟ್ ಬಂದ್ರೆ ಕಲ್ಲಳ್ಳಿ ಭೂವರಾಹ ಸ್ವಾಮಿ ಟೆಂಪಲ್ಗೆ ಹೋಗ್ತೀವಿ. 21 ಕಿಲೋಮೀಟರ್ ಇಲ್ಲಿಂದ. ಬನ್ನಿ ಹೋಗೋಣ.
ಸೈಡ್ ವಿಲೇಜ್ ಸೈಡ್ ಅಲ್ಲಿ ಸಾಮಂತಿಗೆ ಹೂವು ಮತ್ತೆ ನೋಡ್ಬೋದು ವಿಲೇಜ್ ಫುಡ್ ಬಾಳೆ ಸಾಮಂತಿಗೆ ಹೂವು ಎಲ್ಲ ನಿಮ್ಗೆ ಸಿಗುತ್ತೆ ನೋಡ್ಬೋದು. ಈ ಸೈಡ್ ಬಂದ್ರೆ ಸಾಮಂತಿಗೆ ಹೂವು ಮತ್ತೆ ಏನೇ ಪರ್ಚೇಸ್ ಮಾಡ್ಬೇಕಾದ್ರೂ ತಗೊಳ್ಳಿ, ರೈತರಿಗೆ ಅನುಕೂಲ ಆಗುತ್ತೆ. ಎಲ್ಲಾ ಕೂಡ ಇಲ್ಲಿ ರೋಡ್ ಸೈಡ್ ಅಲ್ಲಿ ಮಾರ್ತಾರೆ. ನಾವು ಮಾರ್ಕೆಟ್ ಹೋಗಿ ರೇಟ್ ಜಾಸ್ತಿ ಹೇಳಿದ್ರು, ಇಷ್ಟ ಹೇಳಿದ್ರು ಅಷ್ಟೇ ಹೇಳಿದ್ರು ಅಂತ ಕೊಟ್ಬಿಟ್ಟು ತಗೊಬರ್ತೀವಿ. ಬಟ್ ವಿಲೇಜ್ ಸೈಡ್ ಅಲ್ಲಿ ಇನ್ನು ಕಮ್ಮಿ ಇರುತ್ತೆ ಅಮೌಂಟ್. ಈ ಸೈಡ್ ಏನಾರ ಬಂದ್ರೆ ಈ ವಿಲೇಜ್ ಸೈಡ್ ಅಲ್ಲಿ ಏನ್ ಸಿಗುತ್ತೆ ಅದನ್ನ ಪರ್ಚೇಸ್ ಮಾಡಿ ರೈತರಿಗೆ ಅನುಕೂಲ ಆಗುತ್ತೆ. ಇಲ್ಲಿ ಬಂದ್ರೆ ನಾವು ಡಿಂಕದಮ್ಮ ಈ ಕ್ಷೇತ್ರಕ್ಕೆ ಹೋಗ್ಬೋದು. ಇಲ್ಲಿಂದಾನೆ ರೈಟ್ ಸೈಡ್ಗೆ ಹೋದ್ರೆ ಡಿಂಕದಮ್ಮ ಹೋಗ್ಬೋದು. ರೈಟ್ ಬಂದ್ರೆ ಭೂವರಾಹ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ವಿ. ಇಲ್ಲಿಂದ ಮುಂದೆ ಬಂದ್ರೆ ನಾವು ಭೂವರಾಹ ಸ್ವಾಮಿ ಟೆಂಪಲ್ ಲೆಫ್ಟ್ಗೆ ಹೋಗ್ಬೋದು. ಇಲ್ಲಿ ಯಾವುದೇ ಕೂಡ ಬೋರ್ಡ್ ಇಲ್ಲ, ಬೋರ್ಡ್ ವ್ಯವಸ್ಥೆ ಮಾಡ್ಬೇಕು. ಯಾಕೆಂದ್ರೆ ಬೋರ್ಡ್ ಇಲ್ಲ ಅಂದ್ರೆ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಹೋಗೋದಿಕ್ಕೆ. ಈ ಲೆಫ್ಟ್ ಸೈಡ್ ನಾವು ತಗೋಬೇಕು. ಎಲ್ಲಿ ಯಾರು ಕೇಳಿದ್ರೆ ಭೂವರಾಹ ಸ್ವಾಮಿ ಟೆಂಪಲ್ಗೆ ಹೆಂಗ್ ಹೋಗೋದು ಅಂತ ಕೇಳಿದ್ರೆ ಹೇಳ್ತಾರೆ. ಇಲ್ಲಿ ಒಂದು ಅಡ್ರೆಸ್ ಹೋಗ್ಬೇಕಂತ ಅಂದ್ರೆ ಒಂದು ದೊಡ್ಡ ಬೋರ್ಡ್ ಹಾಕಿದ್ರೆ ಒಳ್ಳೇದು. ಈ ಗ್ರಾಮದವ್ರು ಆಗ್ಲಿ ಇಲ್ಲ ಈ ದೇವಸ್ಥಾನದ ಮಂಡಳಿಯವರು ಈ ಬೋರ್ಡ್ ಹಾಕ್ಸಿದ್ರೆ ತುಂಬಾ ಒಳ್ಳೇದು. ಜನ ಬಂದು ನೋಡ್ಕೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಕನ್ಫ್ಯೂಸ್ ಆಗಿ ಮುಂದೆ ಹೊರಟೋಗ್ಬಿಡ್ತಾರೆ. ನೋಡ್ತಾ ಇದೀರಾ ಅಲ್ಲಿ ನದಿ ಹೇಮಾವತಿ. ನಾವೀಗ ದೇವಸ್ಥಾನದ ಆಪೋಸಿಟ್ ಬಂದಿದೀವಿ, ಭೂವರಾಹ ಸ್ವಾಮಿ ಟೆಂಪಲ್. ತುಂಬಾ ಜನ ಇದಾರೆ ಅನ್ಸುತ್ತೆ. ಎನಿ ಟೈಮ್ ರಶ್ ಇರುತ್ತೆ ಈ ದೇವಸ್ಥಾನ. ಪಾರ್ಕಿಂಗು ಲೆಫ್ಟ್ ಸೈಡ್ ಬಂದ್ರೆ ನಾವು ಪಾರ್ಕಿಂಗ್ಗೆ ಹೋಗ್ಬೋದು, ಗಾಡಿ ನಿಲ್ಲಿಸ್ಬೋದು ಪಾರ್ಕಿಂಗ್ಗೆ. ನೋಡ್ಬೋದು ಇಲ್ಲಿ ನಾವು ಭೂವರಾಹ ಸ್ವಾಮಿ ಟೆಂಪಲ್. ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಎಲ್ಲ. ಇದು ಪಾರ್ಕಿಂಗ್ ಮಾಡಿದ್ದಾರೆ ಈ ಸೈಡ್. ಇನ್ನು ಮುಂದೆ ಹೋದ್ರೆ ಇಲ್ಲಿಂದ ಹೋದ್ರೆ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗುತ್ತೆ. ಇಲ್ಲಿ ಪೂಜಾ ಸಾಮಾನ್ ಆಗಿರ್ಬೋದು, ತುಳಸಿ ಆಗಿರ್ಬೋದು, ಮತ್ತು ಇಟ್ಕೆ. ಈಗ ಮನೆ ಕಟ್ಸೋರು ಇರ್ಬೋದು, ಮನೆ ಕಟ್ಸ್ಬೇಕು ಮತ್ತೆ ಜಮೀನ್ ತಗೋಬೇಕು ಅನ್ನೋದಾಗಿದ್ರೆ ಇಲ್ಲಿ ಇಟ್ಕೆನ ಪೂಜೆ ಮಾಡಿಸ್ತಾರೆ. ನೋಡ್ಬೋದು ಪೂಜೆ ಸಾಮಾನೆಲ್ಲ ಇಟ್ಟಿದ್ದಾರೆ. ನೋಡ್ಬೋದು ಇಟ್ಕೆ ಪೂಜೆ ಮಾಡಿಸಿದ್ರೆ ಮನೆ ಕಟ್ಟೋ ಯೋಗ ಬರುತ್ತೆ ಅಂತ. ಎಂಟ್ರಿ ಆದ್ರೆ ದಾಸೋಹ ಭವನ ನೋಡ್ಬೋದು. ಇಲ್ಲಿ ದಾಸೋಹ ನಡೆಯುತ್ತೆ. ನಾವೀಗ ಭೂವರಾಹ ಸ್ವಾಮಿ
ಕನ್ಸ್ಟ್ರಕ್ಷನ್ ನಡೀತಾ ಇದೆ, ನೋಡ್ಬೋದು ಇಲ್ಲಿ. ಎಷ್ಟು ಕಲ್ಲುಗಳನ್ನ ಜೋಡಿಸಿದ್ದಾರೆ. ನಾನು ಆಲ್ರೆಡಿ ಮೊದ್ಲೊಂದ್ಸರಿ ಭೂವರಾಹ ಟೆಂಪಲ್ ನಿಮ್ಗೆ ತೋರಿಸಿದ್ದೆ ಟ್ವೀಟ್ಸ್ ಸ್ಕೆಚ್ ಅಲ್ಲಿ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ನೋಡ್ಬೋದು ಇದು ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂತ. ನೋಡಿ, ಕಲ್ಲುಗಳೆಲ್ಲ ತಂದಿಟ್ಟಿದ್ದಾರೆ. ಮುಂದೆ ಇನ್ನೊಂದು 1 year or 2 years ಒಳಗಡೆ ಕಂಪ್ಲೀಟ್ ಆಗ್ಬೋದು. ತುಂಬಾ ಚೆನ್ನಾಗಿದೆ ಟೆಂಪಲ್. ಇಲ್ಲಿ ನೋಡ್ಬೋದು, ಮಣ್ಣು ಮತ್ತೆ ಇಟ್ಟಿಗೆನ ಪೂಜೆ ಮಾಡ್ಕೊಡ್ತಾರ. ಆ ಕೌಂಟರ್ ಅಲ್ಲಿ ಅಮೌಂಟ್ ಅನ್ನ ಕಟ್ಟಿದ್ರೆ ನಿಮ್ಗೆ ಪೂಜೆನ ಮಾಡ್ಕೊಡ್ತಾರ. ಇಲ್ಲಿ ಇಟ್ಟಿಗೆ ಮತ್ತು ಮಣ್ಣನ್ನ ಪೂಜೆ ಮಾಡ್ಕೊಂಡು ತಗೊಂಡೋಗಿ ಮನೆಯಲ್ಲಿ ಪೂಜೆ ಮಾಡಿದ್ರೆ ಮನೆ ಕಟ್ಟುವ ಯೋಗ ಬರುತ್ತದೆ ಅಂತ ಒಂದು ನಂಬಿಕೆ. ಇಲ್ಲಿ ನೋಡ್ಬೋದು ಎಲ್ಲ. ತುಂಬಾ ಚೆನ್ನಾಗಿದೆ ಟೆಂಪಲ್. ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಚೆನ್ನಾಗಿದೆ.